3 ಗಂಟೆಗೆ ಅಭ್ಯಾಸ ಮಾಡ್ಕೊಬೇಕಲ್ಲ. ಬಟ್ ನಿಮ್ದೇ ಬೇರೆ ತರ ಕೆಮಿಸ್ಟ್ರಿ, ನಮ್ದೇ ಬೇರೆ ತರ ಕೆಮಿಸ್ಟ್ರಿ. ನಮ್ದಿನ್ನೂ ಕೆಮಿಸ್ಟ್ರಿಗೆಲ್ಲ ಹೋಗಿಲ್ಲಮ್ಮ ನಾವು. ಮಾತಾಡೆ 10 ಕೋಟಿ ಕೊಡ್ತೀನಿ. ನಂಗೆ ನಾಚಿಕೆ ಅಂತೆ ನೋಡಿ. ಸಂದಿನ ಬೈಕೆ ಆಗ್ಬಿಟ್ಟೈತೆ ನೋಡಿ, ಜೊತೆ ಜೊತೆಲೇ ಇರ್ತಾರೆ. ಶರತ್ ಒಂದ್ ಸ್ವಲ್ಪ ರೋಸ್ಟ್ ಮಾಡಿದಕ್ಕೆ ಊಟನೇ ಇಗ್ದಿರ ಹೋಗ್ಬಿಟ್ಲ ಪಿಚ್ಚೆ. ರೀಲ್ಸ್ ಅಲ್ಲಿ ಇವ್ರು ಕಂಡ್ರೆ ಕಾಣ್ದೇ ಇರೋದ್ ನಾವು. ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ನಾನು ಡ್ರಾಪ್ ಮಾಡೋಕ್ಕೆ ನಿಮ್ಮ ಕೃಷ್ಣ ಸುಂದರಿ ಬರ್ತಿದ್ದಾಳೆ. ಅವಳಿಗೆ ಇವತ್ತಿಂದ ಕಾಲೇಜ್ ಇಲ್ಲ. ಕರ್ಕೊಂಡು ಹೋಗೋಣ ನಾನು ಹೋಗೋ ಕಡೆ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಎಕ್ಸಾಮ್ ಇಲ್ಲಿಗೆ ಮನೆಗೆ ಹೊರಟೋಳೆ. ಇವತ್ತು ಯಾಕೆ ಇಷ್ಟು ಟ್ರಾಫಿಕ್ ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಟ್ರಾಫಿಕ್ ಗೈಸ್, ತುಂಬಾ ಟ್ರಾಫಿಕ್ ಅಲ್ವೇನೆ. ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ನೋಡಿ ಕಾಡ್ ಪಾಪ ಮಾತಾಡೆ. ಯಾಕೆ ಟ್ರಾಫಿಕ್ ಜಾಮ್ ಮಸ್ತ್ ಇರಿಟೇಟ್ ಆಗಿದ್ದೀನಿ. ಮತ್ತೆ ಇರಿಟೇಟ್ ಕೆಂಪಗಾಗ್ಬಿಟ್ಟು ಬಿಸಿಲಿಗೆ. ಸೊ ಗೈಸ್, ನಾನು ಫಸ್ಟ್ ಟೈಮ್ ಮೈಸೂರಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ನಿತ್ಯ, ಶರತ್, ಸುದೀಪ್ ಜೊತೆ. ತೇಜ ಒಬ್ಬ ಮಿಸ್ಸಿಂಗ್. ನಮ್ಮ ಮಾವ ಇಸ್ ಆನ್ ದಿ ವೇ. ನಮ್ಮ ಮಾವ ಬಂದ್ಮೇಲೆ ತೋರಿಸ್ತೀನಿ. ನಮ್ಮ ಮಾವ ಮಿಡ್ ನೈಟಲ್ಲಿ ಬರೋದು. ಶರತ್ ಅವ್ರ ಅಮ್ಮನ ಕೈ ಕಳಿಸ್ಕೊಂಡು ನಮ್ಮ ಮಾವ ಎಂಟ್ರಿ ಕೊಡೋದು ಮನೆಗೆ. ಇಲ್ಲಿ ನೋಡಿ, ಇಲ್ಲಿ ಗಣಪತಿ. ನಿಮಗೂ ಕೈ ಮುಕ್ಕೊಂಬಿಡಿ. ನೀವು ಏನೇನು ಅನ್ಕೊಂಡಿದ್ರೆ ಎಲ್ಲ ಒಳ್ಳೇದಾಗ್ಲಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿ. ಗೈಸ್, ಒಂದೇ ಒಂದು ದಾರ ಕಟ್ಟಕ್ ಅವಾಗ್ಲಿಂದ ಈ 2 ಗಂಡ ಇಕ್ಲು ಸಾಹಸ ಪಡ್ತವ್ರೆ ಗೈಸ್. ಅಭ್ಯಾಸ ಮಾಡ್ಕೋಬೇಕಲ್ಲ. ಹೌದಲ್ವಾ? ನೋಡಿ, ಆದ್ರೂ ಕಟ್ಟಿದ್ರು. 3 ಗಂಟೆಗೆ ಅಭ್ಯಾಸ ಮಾಡ್ಕೋಬೇಕಲ್ಲ. ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು. ಈಗ ಫಸ್ಟ್ ವ್ಯಕ್ತಿನ ನಾನು ಬ್ಲಾಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. ಏನೋ ಮಂಡ್ಯ ಹೈಕ್ಲು ಹೃದಯ ಎಲ್ಲ ಕದ್ದ ಚೆಲುವೆ ನನ್ನ ನಿತ್ಯ ಶ್ರೀ ಫ್ರಮ್ ಮಂಡ್ಯ. ಮಂಡ್ಯದಿಂದ ಓಡಿ ಬಂದೆ ಕಳ್ಳು ಗೋವಿಂದ. ವೆಲ್ಕಮ್ ಮಾಡಿರ್ಲಿಲ್ಲ, ಅದಕ್ಕೆ ಇವಾಗ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್. ಏನ್ ಗೈಸ್, ನಮಗ್ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬರೀ ಹುಡುಗಿರು ಇವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತಾರೆ. ಬಾರಿ ಅವರೇ ಮಿನಿಸ್ಟರ್ ಸೈಕಲ್ ಅಂದ್ರೆ ಸುಮ್ನೆನಾ ಗೈಸ್. ಮೌಂಟ್ ಕಾರ್ಮಲ್ ಅಲ್ಲಿ 99.9% ಹುಡುಗಿರು ಹರ್ಷ ಅಂದ್ರೆ ಮೈಸೂರಲ್ಲಿ 99 ಅಲ್ಲ ಗೈಸ್, 100% ಹುಡುಗಿರು ಕರೆಯೋದೆ ಶರತ ಅಂತ. ಸೊ ಶರತ್, ವೆಲ್ಕಮ್ ಟು ಮೈ ಬ್ಲಾಗ್. ಎಷ್ಟು ಬಿಲ್ಡಪ್ ಕೊಟ್ಟಿದ್ದೀರಾ. ಅಟ್ಲೀಸ್ಟ್ ನಾಚಿಕೆ ಅಂತೆ. ಅಟ್ಲೀಸ್ಟ್ ನೋಡು ಒಂದ್ಸರಿ. ವೆಲ್ಕಮ್ ಅಂದ್ರೆ ಆದ್ರೂ ಗೈಸ್, ನಮ್ಮ ಮಾವ ಇನ್ನೂ ಬಂದಿಲ್ಲ. ಬಾಲ್ ಬೇಜಾರಾಗತ್ತೈತೆ ನಂಗೆ. ನೋಡಿ ಗೈಸ್, ಇವರೆಲ್ಲ ಒಬ್ರು ಮಿಸ್ ಮಾಡ್ಕೊಂತ ಇಲ್ಲ, ನಾನು ಒಬ್ಳೆ ಮಿಸ್ ಮಾಡ್ಕೊಂತ ಇರೋದು. ನೀವು ಮಿಸ್ ಮಾಡ್ಕೋಬೇಕಮ್ಮ, ನಾವ್ ಯಾಕೆ ಮಿಸ್ ಮಾಡ್ಕೋಬೇಕು? ನಿಂಗ್ ಫ್ರೆಂಡ್ ಅಲ್ವಾ? ಗೈಸ್, ನಾವು ಮಿನಿಸ್ಟರ್ಸ್ ಶರತ್ತು ಮನೆಗೆ ಬರ್ತಾ ಇದೀವಿ ಅಂತ ರೋಡಲ್ಲೆಲ್ಲ ಲೈಟ್ ಹಾಕ್ಸ್ಬಿಟ್ಟವನೆ ಗೈಸ್. ಫುಲ್ಲು ನೋಡಿ ಗೈಸ್, 1 ಕಿಲೋಮೀಟರ್. ಸಂಧ್ಯಾ ಅವ್ರಿಗೆ ಹೂ ಇಷ್ಟ ಅನ್ಬಿಟ್ಟು ಅಲ್ಲಿ ನೋಡಿ, ಅದು ಹೂ ಹಾಕ್ಸಿದೆ. ಅದು ಸೂರ್ಯಕಾಂತಿನೇ ಹಾಕ್ಸಿದೀನಿ. ಸಂಧ್ಯಾ ಇಂಟು ಸೂರ್ಯಕಾಂತಿ ರೈಟ್. ಸೂರ್ಯಕಾಂತಿ ಹೂವು ಹಾಕ್ಸೋನೆ. ಜೈ. ಅವ್ರಿಗೆ ಹೂ ಗಿಡ ಪಾಟ್ ಹೂ ಇಷ್ಟ ಅನ್ಬಿಟ್ಟು ನೋಡಿ ಪಾಟ್ ಹೂ ಇಡ್ಸಿರೋದು. ಕೆಳಗಡೆ ಪಾಟ್ ಐತೆ. ಹೌದೌದು, ಸುದೀಪ್ ಲೈಟ್ ಹಾಕ್ಸಿರೋದು. ಇಲ್ಲ, ಆಕ್ಚುಲ್ ಆಗಿ ಇದೆಲ್ಲ ಬ್ರೋ ನಿಮ್ಗೋಸ್ಕರನೇ ಮಾಡಿರೋದು. ಸೂರ್ಯಕಾಂತಿ ಮತ್ತೆ ಇನ್ನೊಂದು ಪಾಟು ಮಾತ್ರ ನಿತ್ಯವ್ರಿಗೂ ಸಂಧ್ಯಾ ಅವ್ರಿಗೂ ಮಾಡಿರೋದು. ಇದೆಲ್ಲ ನಿಮ್ಗೆ ಬ್ರೋ. ಸ್ಟೇಜ್ ಬಂದೇ ಇಲ್ವಲ್ಲ, ಬರ್ತಾನಲ್ಲ ಸ್ಟೇಜ್ ಅವ್ರಿಗೆ ಅಂಗಡಿಗಳು. ಇದೆಲ್ಲ ಮಾಡ್ಸೋದಿಕ್ಕೆ ಎಷ್ಟಾಯ್ತು ಗೊತ್ತಾ ಖರ್ಚು? ಎಷ್ಟೋ? 1 ಕೋಟಿ. ಓ ಹೌದು 10 ಕೋಟಿ ಕೊಡ್ತೀನಿ. 10 ಕೋಟಿ ಕೊಡ್ತೀನಲ್ಲಿ. ನಾವು ಬಾರಿ ರಿಚ್ ಗೈಸ್, ಏನಂತೀರಾ? ಬಂದಲೋ ಕಾಂಚನ. ಯು ಆರ್ ಲುಕಿಂಗ್ ವೆರಿ ಕ್ಯೂಟ್.
ಮುತ್ತಿನ ತೀರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ. ನೋಡಿ ಸಂದಿನ ಬೈಕೆ ಆಗ್ಬಿಟ್ಟೈತೆ. ಪಾನಿಪುರಿ ಬೈಕೆ, ಅದಕ್ಕೆ ಕಾರ್ ಇಳಿಸಿ ತಿಂತಾ ಇದೀನಿ. ಆಯ್ತು, ಎಲ್ರಿಗೂ ಬಿಂದಾಸ್ ಬೋಲ್ಡ್ ಏನೋ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನಿಮ್ಗೂ ಇಷ್ಟ ಆಗಿದ್ರೆ ಮಾವ ಒಬ್ರು ಬಾಕಿ. ಮಾವಾಗ ಇಂಟ್ರೊಡಕ್ಷನ್ ಯಾಕೆ? ಮಾವ ಅಂದ್ರೆ ಮುಗ್ದೋಗಲ್ವಾ? ಏನಂತೀರಾ? ಇಲ್ಲಿ ಇವ್ರು ಯಾರು ಗೈಸ್? ನಂಗೆ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ ಗೈಸ್. ಅಪ್ಪನ ವ್ಲಾಗ್ ಮಾಡ್ದ ನೋಡ್ತೀನಮ್ಮ. ಥ್ಯಾಂಕ್ ಯು. ಬಾರಿ ಮಾಡ್ತೀಯಾ? ನಾನ್ ಸಬ್ಸ್ಕ್ರೈಬ್ ಕೊಟ್ಟಿದ್ದೀನಿ, ನೋಡ್ದ? ನೋಡಿಲ್ಲ ಅಕ್ಕ. ಗೈಸ್ ವಾಪಸ್ ನಾ ಮನೆಗೆ ಹೋಗ್ತಾ ಇದೀನಿ. ಬನ್ನಿ ಆಯ್ತು ನೋಡಿ. ಇಲ್ಲ ಬನ್ನಿ ಅಂದ್ರು, ಅದಕ್ಕೆ ವಾಪಸ್ ಬರ್ತಾ ಇದೀನಿ. ಚೆನ್ನಾಗಿದೆ ಎಲ್ಲ. ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸುಮ್ಮನೆ ದಿ ಬೆಸ್ಟ್, ಕೀಪ್ ಇಟ್ ಅಪ್, ರಾಕೆಟ್. ಗೈಸ್ ನಾನು ತೇಜ ಹೆಂಗೋ, ಶರತ್ ಹಪ್ಪಿ ಹಂಗೆ ಹಂಗೆ ಅಷ್ಟೇ. ಹಂಗೆ ಅಷ್ಟೇ. ನಾವೇ ಬೇರೆ ನೀವೇ ಬೇರೆ ಅಕ್ಕ. ಹಂಗಿಲ್ಲ ಹೆಂಗೆ? ಹೌದು ಹಂಗೆ ಅದು. ಹಂಗಲ್ಲ. ಆಯ್ತದೆ ಅನ್ಕೋತೀನಿ. ಇಲ್ಲ 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 ಹಂಗೆಲ್ಲ ಏನಿಲ್ಲ. ನಿನ್ ಶರತ್ ಏನಾಗ್ಬೇಕು? ಮಾವನ್ ಮಗ, ಅತ್ತೆ ಮಗ. ನನ್ಗೂ ಅತ್ತೆ ಮಗ ತೇಜ ಅಷ್ಟೇ. ಬಟ್ ನಿಮ್ದೇ ಬೇರೆ ತರ ಕೆಮಿಸ್ಟ್ರಿ, ನಮ್ದೇ ಬೇರೆ ತರ ಕೆಮಿಸ್ಟ್ರಿ. ನಮ್ದಿನ್ನೂ ಕೆಮಿಸ್ಟ್ರಿಗೆಲ್ಲ ಹೋಗಿಲ್ಲಮ್ಮ ನಾವು. ಕೆಮಿಸ್ಟ್ರಿ ಎಲ್ಲ ಇಲ್ಲ, ನಾವು ಬೆಸ್ಟ್ ಫ್ರೆಂಡ್ಸ್ ತರ. ನಾವ್ ಜಸ್ಟ್, ನೀವು ಬೆಸ್ಟ್ ಫ್ರೆಂಡ್ಸ್, ನಾವ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಡಿಫ್ರೆನ್ಸ್ ಇದೆ, ಅದರ್ಥ ಆಗುತ್ತೆ. ಅದ್ರ ಬಗ್ಗೆ ಕೆಮಿಸ್ಟ್ರಿ ಬಗ್ಗೆ ಹಂಗ ಕೆಮಿಸ್ಟ್ರಿ ಬರಲ್ಲ. ಬೇರೆ ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್ ಅಲ್ಲಿ ಕೆಮಿಸ್ಟ್ರಿ ಬರುತ್ತೆ. ಜಸ್ಟ್ ಫ್ರೆಂಡ್ ಬೇರೆ, ಬೆಸ್ಟ್ ಫ್ರೆಂಡ್ ಬೇರೆ. ಜಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್. ಫ್ರೆಂಡ್ ಏನಂದ್ರೆ ಜಸ್ಟ್ ಅಲ್ಲಿ ಇರ್ತಾರೆ, ಬೆಸ್ಟ್ ಫ್ರೆಂಡ್ ಏನಂದ್ರೆ ಬೆಸ್ಟ್ ಅಲ್ಲಿ ಇರ್ತಾರೆ. ಜಸ್ಟ್ ಯಾವ್ದೇ ಆಗಿದ್ರು ಫ್ರೆಂಡ್ ಅಂತ ಬಂದಾಗ ಆ ದೃಷ್ಟಿಲಿ ನೋಡಕ್ಕೆ ಆಗಲ್ಲ. ಬಟ್ ಜಗಳ ಅಲ್ಲ ಗೈಸ್, ಇದು ಹೆಲ್ತಿ ಆರ್ಗ್ಯುಮೆಂಟ್. ಮತ್ತೆ ಮಗ ಇಲ್ಲಿ ಏನೋ ಬಿಟ್ ಬಂದ್ಬಿಟ್ಟಿದ್ದೀರಾ? ಅದು ನಮ್ ಜೊತೆ ಬರ್ಬೇಕಲ್ವಾ ಪಾಪ, ಬೇಜಾರ್ ಮಾಡ್ಕೊಳಲ್ವಾ? ಗೈಸ್ ನಾನಾದ್ರೂ ಬಿಟ್ಟು ಬರ್ತೀನಿ ಗೈಸ್, ಇವ್ರು ನೋಡಿ ಜೊತೆ ಜೊತೆಲೇ ಇರ್ತಾರೆ ನೋಡಿ. ನೀವು ಒಂದೇ ಮನೇಲಿ ಇರ್ಬೇಕಿದ್ರೆ ನೀವು ಬೇರೆ ಬೇರೆ ಇರ್ತೀರಾ, ಜೊತೆನೇ ತಾನೇ ಇರ್ತೀರಾ. ಹೇಳಿ ಮತ್ತೆ ಗೈಸ್, ಅರ್ಥ ಆಯ್ತು ಅನ್ಸುತ್ತೆ. ಒಂದೇ ಫ್ರೇಮ್ ಅಲ್ಲಿ ಎಲ್ರು ಅವ್ರಿ. ಶರತ್ ಅವರಪ್ಪ, ಅಮ್ಮ, ಅಲ್ಲಿ ಶಶಿಕಲಾ ಆಂಟಿ. ಶರತ್ ನನ್ಗೋಸ್ಕರ ಬಟ್ಟೆ ಆರ್ಡರ್ ಮಾಡೋನೆ ಗೈಸ್. ಫ್ರಾಕ್ ಆಗುತ್ತೆ ಅಕ್ಕ ಇದು. ನನ್ಗೋಸ್ಕರ ಶರತ್ ಈ ತರ ಎಲ್ಲ ಗಿಫ್ಟ್ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೈಸ್. ಅವ್ರ ಮನೆ ಕರ್ಸಿ ಗಿಫ್ಟ್ ಕೊಡ್ತಾನೆ ನನಗೆ. ಫುಲ್ ಜಾಕೆಟ್ಸ್ ತಂದವನೆ. ಆರಾಮಾಗಿ ಫ್ರಾಕ್ ಆಗುತ್ತೆ ನನಗೆ. ಫೈನಲಿ ನೀವು ಒಂದೇ ಫ್ರೇಮ್ ಅಲ್ಲಿ ಶರತ್ ಅವ್ರ ಮನೇಲಿ ಶರತ್ ಅಪ್ಪಿನ ನೋಡ್ತಾ ಇದ್ದೀರಾ. ಎಷ್ಟೋ ಸಲ ನೋಡ್ಬಿಟ್ಟವ್ರ, ನೋಡಿರೋದು ಏನ್ ತೋರ್ಸೋದು ಸಂಜೆ ಅವ್ರೆ? ನಿಮ್ ಸ್ಕ್ರೀನ್ ಅಲ್ಲೂ ನೋಡವ್ರೆ. ಅಲ್ವೋ, ನನ್ ವ್ಲಾಗ್ ಅಲ್ಲಿ ಹೇಳ್ತಾ ಇರೋದು ನಾನು. ನೋಡಿದಾರಲ್ಲ, ಏ ಇಲ್ಲ, ಏನಕ್ಕೆ ನೋಡಿಲ್ಲ ಅಕ್ಕ? ನಾನು ಇವಾಗ ತೋರಿಸ್ತಿರೋದಲ್ವಾ? ಅಕ್ಕ ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ರಲ್ಲ ಅಕ್ಕ. ಪ್ರಮೋಷನ್ ಬಂದಿದ್ದಾಗ ಅದು ಅವಾಗ ಪ್ರಮೋಷನ್ ಮನೆಯಲ್ಲಿ. ಸೊ ಗೈಸ್ ಫೈನಲಿ ಇಬ್ರು ಇಲ್ಲಿದ್ದಾರೆ. ಬಿಡ್ರೋ ಏನೇನಲ್ಲ ಯಾರು ಆಯ್ತು ಬಿಡ್ರಿ ಗೈಸ್, ನಾವು ಊಟ ತಿನ್ನಕ್ ಹೋಗ್ತೇವೆ ಗೈಸ್, ಬನ್ನಿ. ನಂಗೆ ಅಪ್ಪಿ ಅವರು ಅವ್ರ ಮನೆಗೆ ಬಂದಿದ ತಕ್ಷಣ ಸ್ವೀಟ್ ಕೊಡ್ತವ್ರೆ. ನಾವು ಖುಷಿಯಿಂದ ಎಷ್ಟೊತ್ತಾದ್ಮೇಲೆ ಕೊಡ್ತವ್ರೆ. ಆದ್ರೂ ನನ್ನ ಫೇವ್ರೆಟ್ ಸ್ವೀಟ್ ತಗೊಂಡ್ಬಂದವ್ರೆ ಅಂತ ಸಿಕ್ಕಾಬಟ್ಟೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಅವರೇ. ಸುದೀಪ್ ಅಣ್ಣಗೆ ಹೇಳ್ಬಿಡಿ ಥ್ಯಾಂಕ್ ಯು ಅಂತ, ಅವ್ರ ತಂದೆ ಸ್ವೀಟ್ ಇದು. ಓಕೆ ಡನ್. ಚೆನ್ನಾಗಿ ಓಡ್ತಾ ಇದೆ ಕಣಮ್ಮ, ನೋಡ್ದೆ ನಾನು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಈ ತರ ಅವಮಾನ ನೀವು ಇರ್ಬೇಕಾ? ಅವಮಾನನೇ ಒಂದ್ ಪಾಪನ ನೀವು ಸಮಾಧಾನ ಮಾಡಿದ್ಕೊಳಕ. ನಮ್ಮನೇಲಿ ಸಿರಿ ನೋಡ್ಬಿಟ್ರೆ ಇದಕ್ಕಿಂತ ಡಬಲ್ ಅದು. ಮತ್ತೆ ಯಾರ ಕೈಲಿ ಅಡ್ಗೆ ಮಾಡಿ ಬಡಿಸ್ತಿದ್ಯಾ ಶರತ? ಹೌದಾ? ಗೈಸ್ ನೋಡಿ ಗೈಸ್, ಏನಿಲ್ಲ, ನೀನ್ ಬಡ್ಸು ಅಪ್ಪಿ. ಏನ್ ಹೇಳುದು? ಅಡ್ಗೆ ಯಾರು ಮಾಡಿದ್ದು ಅಂತ ಕೇಳ್ದೆ. ಯಾರು ಮಾಡಿದ್ದಪ್ಪಿ? ನಾನೇ ಮಾಡಿದ್ದು. ಅನ್ನಪ್ಪನ್ನ ಕೂಗಿಸಿರ್ತಾಳೆ ಹಂಗೆ. ಗೊತ್ತಾ, ನಾವ್ ಅತ್ತೆ ಮಕ್ಳು ಏನಿರ್ತೀವಿ, ಹೆಣ್ಮಕ್ಳು ನಾವ್ ಎಷ್ಟೇ ಚೆನ್ನಾಗ್ ಮಾಡಿದ್ರು ಆ ಗಂಡೈಕ್ಳಿಗೆ ನಮ್ ಬೆಳೆ ಗೊತ್ತಾಗಲ್ಲ ಗೈಸ್. ಇದೆಲ್ಲ ನಾನು ಒಪ್ಕೊತೀನಿ. ಮಾಡ್ತೀರಾ ಅದಕ್ಕೆ ಗೊತ್ತಾಗಲ್ಲ. ಗೈಸ್ ಶರತ್ ಒಂದ್ ಸ್ವಲ್ಪ ರೋಸ್ಟ್ ಮಾಡಿದಕ್ಕೆ ಊಟನೇ ಇಗ್ದಿರೋ ಹೋಗ್ಬಿಟ್ಲ ಪಿಚ್ಚೆ ನೋಡಿ.
ನಾವಿದೀವಿ ಕಣ್ಣ, ಅಕ್ಕಂದಿರು ಇದೀವಿ. ಅದೇನು ತಮ್ಮಯಿಂದ ಡೈಲಾಗ್ ಹೊಡೆದಿದ್ರಿ, ಫಸ್ಟ್ ಸಾಂಬಾರ್ ಹಾಕೊಡಿ. ಗೈಸ್ ನೋಡಿ ಗೈಸ್ ಹೆಂಗೆ ಆಯ್ತು ಬಿಡವ. ಯಾರೇ ಎಷ್ಟೇ ಅಕ್ಕ ಬಂದ್ರು ಅತ್ತೆ ಮಾವನ್ ಮಕ್ಳೇ, ಅತ್ತೆ ಮಗಳೇ ಫಸ್ಟ್ ಡನ್. ಸಂಧ್ಯಾಕ ಗೈಸ್ ಏನ್ ಪ್ರೀತಿಯಿಂದ ಕರೀತಾಳೆ ಗೈಸ್ ಅಪ್ಪಿ. ಅಲ್ಲಿ ಈ ಕಡೆಯಿಂದ ಹೋದ್ರೆ ಹತ್ರ ಆಯ್ತದೆ. ಬಾ ಅಪ್ಪಿ ಹಂಗೆ ಜೊತೆ ನಾನ್ ಬೇಡ ಅಕ್ಕ, ನೀವೇ ಹೋಗ್ಬೇಕು. ಬಾ ಅಪ್ಪಿ. ಪರವಾಗಿಲ್ಲ ಪರವಾಗಿಲ್ಲ ಅಪ್ಪಿ, ಪ್ರೀತಿಯಿಂದ ಕರೀತಾ ಇದ್ದೀನಿ. ಮತ್ತೆ ಪರ್ಮಿಷನ್ ತಗೋಬೇಕು. ಹಂಗಿದ್ರೆ ಬೇಡ ಬಿಡಪ್ಪಿ, ನೀನ್ ಇಲ್ಲೇ ಇರು. ಅದಕ್ಕೆ ಹೇಳಿದ್ವಿ ನಾನು. ಮಾಡ್ತಾವ್ರೆ ಗೈಸ್. ದಾರಿ ಕಾಣೋದಾಗಿದೆ. ಒಂದ್ ನಿಮಿಷ ಇರಿ ಗೈಸ್. ನಮ್ಮ ಹುಡುಗರ್ಗೆ, ನಮ್ಮ ಮಿನಿಸ್ಟರ್ಸ್ಗೆ ಏನಂತೀರಾ, ಏನ್ ಡೆಡಿಕೇಶನ್ ಅಂತೀರಾ. ಟೈಮ್ ಬಂದು 10:09 ಆಯ್ತಾ. ಇವಾಗ ಅಲ್ಲಿ ರೀಲ್ ಮಾಡೋಣ ಅಂತ ನಿಂತವ್ರೆ. ನಾವು ಕ್ಯಾಮ್ರಾ ವಿಮೆನ್ಸ್ ಹೋಗ್ತಾ ಇದೀವಿ. ಅವರ ಸಾಧನೆ ಹಿಂದೆ ನಿಂತು ನಾವು ಪ್ರೋತ್ಸಾಹಿಸ್ತೀವಿ ಗೈಸ್. ಏನ್ ಡೆಡಿಕೇಶನ್. ಕಾರೆಲ್ಲ ತಕೊಂಡು ಹುಡುಗರು, ನಾವು ಸೈಕಲ್ ಗ್ಯಾಪಲ್ಲಿ ಒಂದು ರೀಲ್ ಮಾಡ್ಬಿಡ್ತೀವಿ ಗೈಸ್. ನೋಡ್ರಿ ನಾವು ಮಾಡ್ತೀವಿ. ನಮ್ದು ಪ್ಲಾನ್ ಇಲ್ಲ, ಆದ್ರೂ ಮಾಡ್ತೀವಿ ಗೈಸ್. ಆಡ್ತೀರಾ ಇವಾಗ? ನಾನು ಕಾರ್ ಓಡಿಸೋದು ಕಲ್ತಿದ್ದೀನಿ. ಕಲ್ತ್ಕೊಂಡು ನಿಮ್ ಕಾರ್ ಮೇಲೆ ಟ್ರೈ ಮಾಡ್ರಿ. ಒಂದ್ಸರಿ ಕೊಡು ಶರತ ಕೊಡು. ಒಂದ್ಸರಿ ಕೊಡ್ಲಾ? ಕೊಡಲ್ವಾ? ನಮ್ಮ ಮಾವಂಗ್ ಹೇಳ್ತೀನಿ. ಯಾರು ನಿಮ್ಮ ಮಾಮ? ನಮ್ಮ ಮಾಮ ಅಲ್ಲ, ಅವನು ಮಾವ. ತೇಜ 2 ನಮ್ಮ ಮಾವಂಗ್ ಹೇಳ್ತೀನಿ ಆಮೇಲೆ. ಹೇಳಮ್ಮ, ನಿಮ್ಮ ಮಾಮ ದೊಡ್ಡನ ಅವನ್ ಸ್ಟೈಲೇ ಬ್ಲಾಗ್ ಮಾಡ್ತಿರೋದು ಹಿಂಗೆ, ಟೈಟ್ ಅಲ್ಲ ಹಿಂಗೆ ಪ್ರಯೋಗ ಮಾಡುವ. ಗೈಸ್ ರೆಸ್ಪೆಕ್ಟ್ ಇಲ್ಲ ಗೈಸ್. ನಮ್ಮ ಮಾವಂಗ್ ಹೇಳ್ತೀನಿ ಅಂದ್ರು. ನಮ್ಮ ಮಾವ ನೋಡು ಮಾವ, ನಿಂಗೆ ಮರ್ಯಾದಿನೇ ಇಲ್ಲ ಇಲ್ಲಿ. ಗೈಸ್ ರೀಲ್ ಶೂಟ್ ಮಾಡ್ತಾವ್ರೆ, ನಾನು ಬಿಹೈಂಡ್ ದ ಸೀನ್ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕ್ಯಾಮ್ರಾ ವಿಮೆನ್ ಸಂಧ್ಯಾ ಅವ್ರ ಜೊತೆ ಶರತ್ ಅಂಡ್ ಸುದೀಪ್. ಗ್ರೇಟ್ ಕ್ಯಾಮ್ರಾ ವುಮನ್ ಸಂಧ್ಯಾ ಹಿಯರ್. ನಾವು ಕಾಣಿಸೋದೇ ಇಲ್ಲ ಗೈಸ್, ಅದಕ್ಕೆ ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ. ಹೌದು, ನಾವು ಪರದೆ ಹಿಂದೆ ಇರುತ್ತೇವೆ. ನಾವು ಪರದೆ ಹಿಂದೆ ಜೀವಿಗಳನ್ನು ಸ್ವಲ್ಪ ಗುರುತಿಸಿ, ಬೆಂಬಲಿಸಿ, ಸಹಕರಿಸಿ ಗೈಸ್. ಕಲೆಕ್ಟ್ ಡೈಲಾಗ್ ಹೇಳ್ಕೊಡ್ತಾವ್ರೆ. ಮೋಹಿನಿಯ ಬರ್ಲಿ. ಇವರು ರೀಲ್ಸ್ ಹಿಂದೆ ಇರೋದು ನಾವು. ಏನಂತಾರ ಅದಕ್ಕೆ? ಹಂಗಲ್ಲ, ರೀಲ್ಸ್ ಅಲ್ಲಿ ಇವ್ರು ಕಂಡ್ರೆ ಕಾಣ್ದೇ ಇರೋದ್ ನಾವು. ಅಲ್ಲೇ ಮಲ್ಕತ್ತೀರಾ? ಇಲ್ಲ. ಓಕೆ, ಹೇಳೆ ಮಲ್ಸಲ್ಲ ಹೇಳೆ. ಗಾಯ್ಸ್, ನನ್ನ ಶರತ್ ನೋಡ್ಕೊಳ್ಳೋದಕ್ಕಿಂತ ಅಪ್ಪಿ ಇನ್ನೂ ಚೆನ್ನಾಗಿ ನೋಡ್ಕೊಂತಾಳೆ. ಬಿಸ್ಕೆಟ್ ಎಲ್ಲ ರೆಡಿ ಮಾಡೋಳಂತೆ. ಥ್ಯಾಂಕ್ ಯು ಅಪ್ಪಿ. ಐ ಲವ್ ಯು ಅಪ್ಪಿ. ಐ ಲವ್ ಯು ಟು ಅಕ್ಕ. ಗೈಸ್ ಕೊಳ್ತಾವಳಲ್ಲ ಅಪ್ಪಿ. ಗೈಸ್ ಇವಾಗ ನೋಡಿ ಸುದೀಪ್ ಅವ್ರೆ ಥ್ಯಾಂಕ್ ಯು, ಬಾಯ್. ವ್ಲಾಗ್ ಅಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು, ಓಕೆ ಬಾಯ್. ಇನ್ ಯಾವತ್ತೂ ಬರಬೇಡಿ ಹೋಗಿ ಅಂತ ಬಾಯಿ ಅನ್ನಲ್ಲ ಗೈಸ್. ನಾವ್ ಹೇಳ್ತಿರೋದ್ನ ಅವರೇ ಮನ್ಸಲ್ಲಿ ಇವತ್ತಿನ ಬ್ಲಾಗ್ ಬಾಯ್ ಅಂತ ಹೇಳಿದ್ದು ಅವರು. ಅಪ್ಪಿಗೆ ಅರ್ಥ ಆಗಲ್ಲ, ಸುದೀಪ್ ಅವ್ರಿಗೆ ಅರ್ಥ ಆಗಲ್ಲ. ಶಿಟ್ ಮ್ಯಾನ್. ಯಾಕೆ ತೊದಲ್ತಾ ಇದ್ಯಾ? ಪೈನಾಪಲ್ ಆಯ್ತು ಗೈಸ್, ಆಗ್ತಾ ಇಲ್ಲ, ಮುಗೀತು. ಅಕ್ಕ ಏಕೆ ಅಪ್ಪ ಜನ ಮೀಟ್ ಮಾಡ್ಬಿಟ್ಟು ಬಂದ? ಇಲ್ಲ ಇನ್ನೋರೀಗ ಪರವಾಗಿಲ್ವಾ? ಗೊತ್ತಿಲ್ಲ, ಪರವಾಗಿಲ್ಲ ಅನ್ಸುತ್ತೆ. ಯಾಕೋ ಸಂಧ್ಯಾ ನಶೆ ಇರ್ಬಿಟ್ಟೈತೆ. ಪೈನಾಪಲ್ ತಿಂದಿ. ಅದು ನಮ್ಮ ಪವಿ ಇಲ್ವಲ್ಲ, ನನ್ಗೆ ಗಾಂಜಾ ವೈಬ್ ಮಿಸ್ ಆಗ್ತೈತೆ. ಗಾಂಜಾ ಹಾಗೆ ನಾವು ಶರತ್ ಮನೇಲೆ ಹಾಲ್ಟ್ ಇವತ್ತು. ಹೋಗೀಗ ದಬಾಕೊಬೇಕು. ಕರೆಕ್ಟ್, ಯಾರು ಮಾತಾಡಲ್ಲ, ನಾವು ಮಾತಾಡ್ತಿರೋದೇ ಪಾಪ ಅವ್ರು ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಇವಾಗ ಹೋಗಿ ದಬಾಕೊಂಡ್ಬಿಡ್ತೀವಿ, ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯಲ್ಲಿ ಲೇಡಿ ಬೋಂಡ್ ಅಂತ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್.